ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ತಮ್ಮೆಲ್ಲರನ್ನು ವಂದಿಸುವವಳಾಗಿದ್ದೇನೆ. ನಾವು ಈ ದಿನಗಳಲ್ಲಿ ಉಪವಾಸ ದಿನಗಳಲ್ಲಿ ಕಾಲ ಕಳೆಯುತ್ತಿರುವಾಗ ನಾವು ಉಪವಾಸ ಮಾಡುವ ಮೊದಲು ನಾವು ದೇವರ ಉದ್ದೇಶವನ್ನು ತಿಳಿದುಕೊಂಡು ದೇವರ ಚಿತ್ತಾನುಸಾರವಾಗಿ ನಡೆದುಕೊಂಡು ಉಪವಾಸ ಮಾಡಬೇಕಾಗುತ್ತದೆ. ಏಕೆಂದರೆ ನಾವು ನಮ್ಮ ಬೇಡಿಕೆಗೆ ಅನುಸಾರವಾಗಿ ಉಪವಾಸ ಮಾಡಿದಾಗ ಆ ಉಪವಾಸ ಪ್ರಾರ್ಥನೆಗೆ ಯಾವ ಪ್ರತಿಫಲವೂ ಸಿಗುವುದಿಲ್ಲ ಎಂಬುದಾಗಿ ವಾಕ್ಯವು ನಮಗೆ ಎಚ್ಚರಿಕೆ ಕೊಡುವಂಥದ್ದಾಗಿದೆ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುತ್ತಿರುವಾಗ, ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ ಎಂಬುದಾಗಿ ದೇವರ ವಾಕ್ಯವು ನಮಗೆ ಎಚ್ಚರಿಕೆ ಕೊಡುವಂಥದ್ದಾಗಿದೆ. ನಾವು ಮೊದಲು ಉಪವಾಸ ಮಾಡುವ ಮೊದಲು ದೇವರ ವಾಕ್ಯವನ್ನು ತಿಳಿದುಕೊಂಡು ದೇವರ ಉದ್ದೇಶವನ್ನು ತಿಳಿದುಕೊಂಡು ಉಪವಾಸ ಮಾಡಿದಾಗ ನಾವು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ನೋಡುವಂಥ ಮಕ್ಕಳಾಗಿರುತ್ತೇವೆ. ಹಾಗಾಗಿ ಉಪವಾಸ ಮಾಡುವ ಮೊದಲು ದೇವರ ಉದ್ದೇಶವನ್ನು ತಿಳಿದುಕೊಳ್ಳುವವರಾಗಿ ಉಪವಾಸ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದಾಗಿದ್ದೇನೆ. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.